ಒಂದೊಂದು ರಾತ್ರಿ ಶಾಂತಕಟ್ಟಿಯ ಹಳ್ಳಿಯಿಂದ ತನ್ನ ಮನೆಗೆ ಹಿಂತಿರುಗುತ್ತಿದ್ದ ಯುವಕನು ಬೈಕ್ ಮೇಲೆ ಏಕಾಂಗಿಯಾಗಿ ಪ್ರಯಾಣ ಆರಂಭಿಸಿದ. ಚಂದ್ರನ ಬೆಳಕು ಮಸುಗಾಗಿ ಮೋಡಗಳ ಹಿಂದೆ ಮರೆಯಾಗಿತ್ತು. ರಸ್ತೆ ಬದಿಯ ಕಾಡುಗಳಲ್ಲಿ ಗಾಳಿಯ ಸದ್ದು, ಎಲೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವನು ಬೈಕ್ ಓಡಿಸುತ್ತಾ ಹೋಗುತ್ತಿದ್ದಂತೆ ಅಚಾನಕ್ ಹೈಬೀಮ್ ಬೆಳಕಿನಲ್ಲಿ ಒಂದು ಬಿಳಿ ಉಡುಪಿನ ಹೆಂಗಸು ರಸ್ತೆ ಮಧ್ಯೆ ನಿಂತಿರುವಂತೆ ಕಂಡಳು. ಅವನು ಬ್ರೇಕ್ ಹಾಕಿ ನಿಲ್ಲಿಸಿದ. ಮುಖ ನೋಡಲು ಯತ್ನಿಸಿದಾಗ ಆಕೆಯ ಮುಖ ಕತ್ತಲೆಯಲ್ಲೇ ಮಾಯವಾಗುತ್ತಿತ್ತು. ಅಣ್ಣ, ನನಗೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಅಂತ ಮೃದುಧ್ವನಿಯಲ್ಲಿ ಕೇಳಿದಳು. ಯುವಕನು ಭಯವನ್ನು ಮರೆತು ಆಕೆಯನ್ನು ಹಿಂದುಗಡೆ ಕುಳ್ಳಿರಿಸಿದ. ಬೈಕ್ ಮತ್ತೆ ಸ್ಟಾರ್ಟ್ ಮಾಡಿದಾಗ ಅವನಿಗೆ ವಿಚಿತ್ರ ತಂಪು ತಟ್ಟಿತು. ಹಿಂದುಗಡೆ ನೋಡಿದಾಗ ಅವಳು ನಗುತ್ತಿದ್ದಳು, ಆದರೆ ಆಕೆಯ ಕಣ್ಣುಗಳು ಕೆಂಪು ಹೊಳಪು ಕೊಡುತ್ತಿದ್ದವು. ಗಾಬರಿಯಾದ ಯುವಕ ಬೈಕ್ ವೇಗವಾಗಿ ಓಡಿಸಿದ. ಹಳ್ಳಿಯ ಗೇಟ್ವರೆಗೂ ಬಂದಾಗ ತಿರುಗಿ ನೋಡಿದರೆ ಹಿಂದುಗಡೆ ಯಾರೂ ಇರಲಿಲ್ಲ. ಆದರೆ ಬಿಳಿಯೋಡುಕು ಗಾಳಿಯಲ್ಲಿ ಹಾರುತ್ತಿರುವಂತೆ ಕಾಡಿನ ದಿಕ್ಕಿನಲ್ಲಿ ಮಾಯವಾಗಿ ಹೋಯಿತು. ಅಂದು ರಾತ್ರಿ ಅವನು ಮನೆಗೆ ತಲುಪಿದರೂ ಬೈಕ್ ಸೀಟ್ ಮೇಲೆ ಇನ್ನೂ ಒದ್ದೆಯ ಗುರುತು ಉಳಿದಿತ್ತು. ಯಾರೂ ಅವನಿಗೆ ನಂಬಲಿಲ್ಲ. ಆದರೆ ಆ ರಸ್ತೆಯಲ್ಲಿ ಇಂದಿಗೂ ಜನರು ರಾತ್ರಿ ಸವಾರಿ ಮಾಡಲು ಹೆದರುತ್ತಾರೆ.